ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಾಂಗ್ಲಾದೇಶದಲ್ಲಿ ಕಿಚ್ಚು ಹೊತ್ತಿಕೊಂಡಿದೆ. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ. ಮೀಸಲಾತಿ ಹೋರಾಟದ ಹೆಸರಿನಲ್ಲಿ ಆರಂಭವಾದಂತಹ ಪ್ರತಿಭಟನೆ ಇವತ್ತು ದಿಕ್ಕು ತಪ್ಪಿದೆ. ಇದು ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತಹದ್ದು. ಭಾರತದಲ್ಲಿ ಇದ್ರ ಬಗ್ಗೆ ಚರ್ಚೆ ಯಾಕೆ? ಭಾರತಕ್ಕೂ ಬಾಂಗ್ಲಾದೇಶಕ್ಕೂ ಏನು ಸಂಬಂಧ? ಅಲ್ಲೇನೋ ಆಗ್ತಾ ಇರುತ್ತೆ, ಅದರ ಸಮಸ್ಯೆ ನಮಗೇನಾದರೂ ಆಗುತ್ತಾ? ಹೀಗೆ ಅನೇಕರು ಯೋಚಿಸಬಹುದು. ಆದರೆ ಮಿತ್ರರೇ, ಬಾಂಗ್ಲಾದಲ್ಲಿ ಆಗ್ತಿರುವಂತಹ ಈ ಬೆಳವಣಿಗೆ ಕೇಂದ್ರ ಸರ್ಕಾರಕ್ಕೆ ನಿದ್ದೆಗೆಡುವಂತೆ ಮಾಡಿದೆ. ಮೋದಿ ಸರ್ಕಾರಕ್ಕೆ ದೊಡ್ಡ ಚಾಲೆಂಜನ್ನು ತಂದಿಟ್ಟಿದೆ. ಇವತ್ತು ನಮಗೆ ಪಾಕಿಸ್ತಾನ ಶತ್ರು, ಆದರೆ ಪಾಕಿಸ್ತಾನ ನಮಗೆ ಅಂತಹದ್ದೇನು ಸಮಸ್ಯೆಯನ್ನು ಮಾಡೋದಿಲ್ಲ. ಕಾಶ್ಮೀರ ವಿಚಾರದಲ್ಲಿ ನಮಗೂ ಅವರಿಗೂ ಗಲಾಟೆ ಇದೆ, ನಾವು ಬಡ್ದಾಡ್ತೀವಿ. ಅಲ್ಲಿನ ಉಗ್ರಗಾಮಿಗಳನ್ನು ಅವರು ಕಳಿಸ್ತಾರೆ, ನಮ್ಮ ಸೈನಿಕರು ಅವರನ್ನು ಹೊಡಿತಾರೆ. ನಮಗೆ ಆ ರೀತಿಯ ಸಮಸ್ಯೆಗಳಾಗುತ್ತೆ. ಆದರೆ ಬಾಂಗ್ಲಾದೇಶದಿಂದ ನಮಗೆ ಅದಕ್ಕಿಂತ ಜಾಸ್ತಿ ಸಮಸ್ಯೆ ಆಗ್ತಾ ಇದೆ. ಬಾಂಗ್ಲಾದೇಶ ದೇಶದೊಳಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾ ಇದೆ. ಈಗ ಬಾಂಗ್ಲಾದಲ್ಲಿ ಹುಟ್ಟಿಕೊಂಡಿರುವಂತಹ ಈ ಪ್ರತಿಭಟನೆ, ಬಾಂಗ್ಲಾದಲ್ಲಿ ಆಗ್ತಿರುವಂತಹ ಅಶಾಂತಿ ಮುಂದೊಂದು ದಿನ ಭಾರತಕ್ಕೆ ದೊಡ್ಡ ಸಮಸ್ಯೆ ಆಗಬಹುದು. ಹೀಗೆಲ್ಲ ಒಂದು ಚರ್ಚೆ ಆರಂಭವಾಗಿದೆ. ಮಿತ್ರರೇ, ಬಾಂಗ್ಲಾದಲ್ಲಿ ಆಗ್ತಿರುವಂತಹ ಬೆಳವಣಿಗೆ ಭಾರತದ ಮೇಲೆ ಏನು ಪರಿಣಾಮ ಬೀರುತ್ತೆ? ಅಕ್ರಮ ಬಾಂಗ್ಲಾ ವಲಸಿಗರ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಏನು ಮಾಡಬೇಕಾಗಿದೆ? ಇದಕ್ಕೆ ತಡೆ ಒಡ್ತಿರುವಂಥದ್ದು ಯಾರು? ಮಮತಾ ಬ್ಯಾನರ್ಜಿ ಬಾಂಗ್ಲಾ ಪರವಾಗಿ ಇಷ್ಟೊಂದು ಕನ್ಸರ್ನ್ ತೋರಿಸ್ತಿರೋದು ಯಾಕೆ? ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದೆ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಬಾಂಗ್ಲಾದೇಶ ಭಾರತದೊಂದಿಗೆ ಗಡಿ ಹಂಚಿಕೊಂಡಿರುವಂತಹ ದೇಶ. ಬಾಂಗ್ಲಾದೇಶ ಭಾರತವನ್ನೇ ಅವಲಂಬಿಸಿರುವಂತಹ ದೇಶ. ಆ ದೇಶ ಆರ್ಥಿಕವಾಗಿ ಸದೃಢವಾಗಿರಬೇಕು ಅಂತಂದ್ರೆ ಭಾರತವನ್ನು ಅವಲಂಬಿಸಿರಬೇಕು. ಮಿತ್ರರೇ, ಇದು ಆರೋಗ್ಯಕರವಾಗಿದ್ದರೆ ಭಾರತಕ್ಕೂ ತೊಂದರೆ ಆಗ್ತಾ ಇರಲಿಲ್ಲ, ಬಾಂಗ್ಲಾದೇಶಕ್ಕೂ ತೊಂದರೆ ಆಗ್ತಾ ಇರಲಿಲ್ಲ. ಭೌಗೋಳಿಕವಾಗಿ ಬಾಂಗ್ಲಾದೇಶ ಭಾರತದ ಜೊತೆಗೇ ಇರಬೇಕಾದಂತಹ ಪ್ರದೇಶ. ಆದರೆ ಇವತ್ತು ಅನೇಕ ಕಾರಣಗಳಿಂದಾಗಿ, ಅದು ಧಾರ್ಮಿಕ ಕಾರಣ ಆಗಿರಬಹುದು, ಬ್ರಿಟಿಷರ ನೀತಿಗಳಾಗಿರಬಹುದು, ಹೀಗೆ ಅನೇಕ ಕಾರಣಗಳಿಂದ ಬಾಂಗ್ಲಾ ವಿಭಜನೆಯಾಗಿದೆ. ಅವರೊಂದು ಸಪರೇಟ್ ದೇಶ ಆಗಿದ್ದಾರೆ. ಆದರೆ ಭಾರತದ ಹೊರತುಪಡಿಸಿ ಬಾಂಗ್ಲಾದೇಶ ಬದುಕುವಂತಹದ್ದು ಬಹಳ ಕಷ್ಟ ಇದೆ. ಬಾಂಗ್ಲಾದೇಶ ಒಂದು ಕಡೆ ತ್ರಿಪುರಾ, ಮಿಜೋರಾಂ, ಮೇಘಾಲಯ, ಅಸ್ಸಾಂ, ಇನ್ನೊಂದು ಕಡೆ ಪಶ್ಚಿಮ ಬಂಗಾಳ, ಈ ಎಲ್ಲ ಭಾರತದ ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ. ಮಿತ್ರರೇ, ಇದರ ಸಮಸ್ಯೆ ಏನು ಗೊತ್ತಾ? ಬಾಂಗ್ಲಾದಿಂದ ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ವಲಸಿಗರು ಭಾರತವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ನೀವು ನಿರೀಕ್ಷೆಯನ್ನು ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಆ ಪ್ರಮಾಣದಲ್ಲಿ ಬಾಂಗ್ಲಾದ ಅಕ್ರಮ ವಲಸಿಗರು ಭಾರತವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ಕೇಂದ್ರ ಸರ್ಕಾರ ಕಠಿಣ ನಿಯಮಗಳನ್ನು ತಂದು ಬಾಂಗ್ಲಾ ಅಕ್ರಮ ವಲಸಿಗರನ್ನ ತಡೆ ಹಿಡಿಯುವಂತಹ ಕೆಲಸ ಮಾಡಿತ್ತು. ಆದರೆ ಈಗ ಬಾಂಗ್ಲಾದಲ್ಲಿ ಮತ್ತೆ ಅಶಾಂತಿ ನಿರ್ಮಾಣ ಆಗ್ತಾ ಇದೆ. ಅಲ್ಲಿನ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಅಲ್ಲಿ ಸಮಸ್ಯೆ ಜಾಸ್ತಿ ಆಗ್ತಿದ್ದ ಹಾಗೆ ಮಾಡುವಂತಹ ಮೊದಲನೇ ಕೆಲಸವೇ ಭಾರತಕ್ಕೆ ಹೊರಡುವಂತಹದ್ದು, ಭಾರತದೊಳಗೆ ಒಳನುಸುಳುವಂತಹದ್ದು. ಇಲ್ಲಿ ಬಂದು ಏನೋ ಉದ್ಯೋಗ ಮಾಡ್ತೀವಿ, ಹೇಗಾದರೂ ಆಗಿ ನಾವು ಭಾರತ ತಲುಪಿದರೆ ಸಾಕಪ್ಪ, ಅಲ್ಲಿ ನಾವು ಬದುಕು ಕಂಡುಕೊಳ್ತೀವಿ ಅಂತ ಯೋಚನೆ ಮಾಡ್ತಾರೆ. ಇದು ಭಾರತಕ್ಕೆ ದೊಡ್ಡ ಸಮಸ್ಯೆಯನ್ನು ತಂದಿಡುತ್ತೆ. ಅವರನ್ನು ತಡೆಯುವಂತಹದ್ದು ಬಹಳ ಕಷ್ಟ ಆಗಿದೆ ಭಾರತಕ್ಕೆ. ಹೌದು ಮಿತ್ರರೇ, ಬಾಂಗ್ಲಾದೇಶ 1971ರಲ್ಲಿ ಸ್ವತಂತ್ರ ಆಯಿತು. ಸ್ವತಂತ್ರಗೊಳಿಸುವಂತಹ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಯೋಚನೆ ಮಾಡಿದ್ರು, ಬಾಂಗ್ಲಾದಲ್ಲಿ ಇದೇ ರೀತಿ ಸಮಸ್ಯೆ ಮುಂದುವರೆದಿದ್ದೆ ಆದರೆ ಭಾರತಕ್ಕೆ ಯಾವತ್ತಿದ್ರೂ ಆಪತ್ತು ಎದುರಾಗುತ್ತೆ. ಅಲ್ಲಿಂದ ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ವಲಸಿಗರು ಭಾರತಕ್ಕೆ ಬರ್ತಾರೆ. ಇದನ್ನು ತಡಿಬೇಕು ಅಂತಲೇ ಬಾಂಗ್ಲಾವನ್ನು ಸ್ವತಂತ್ರಗೊಳಿಸಿದ್ರು. ಅದಕ್ಕೋಸ್ಕರವಾಗಿ ಭಾರತ ಯುದ್ಧ ಮಾಡಿತು. ಆ ಸಂದರ್ಭದಲ್ಲಿ ಬಾಂಗ್ಲಾದ ಜನಸಂಖ್ಯೆ ಇದ್ದಿದ್ದು ಕೇವಲ 6,83,00,000 ಮಾತ್ರ. ಈಗ ಮಿತ್ರರೇ, ಬಾಂಗ್ಲಾದ ಜನಸಂಖ್ಯೆ 17,12,00,000ದಷ್ಟಿದೆ. ಅಂದರೆ ಬಾಂಗ್ಲಾ ಸ್ವತಂತ್ರಗೊಳ್ಳುವ ಸಮಯಕ್ಕೂ ಈಗಿಗೂ 3 ಪಟ್ಟು ಜಾಸ್ತಿ ಆಗಿದೆ. ಈ 17,12,00,000 ಪೈಕಿ ಸರಿಸುಮಾರು 1,20,00,000 ಮಂದಿಯಷ್ಟು ಹಿಂದೂಗಳಿದ್ದಾರೆ. ಅಂದರೆ 8% ಮಾತ್ರ ಹಿಂದೂಗಳಿದ್ದಾರೆ. ಉಳಿದಿದ್ದು 91% ಇರುವಂತಹದ್ದು ಮುಸ್ಲಿಮರು. ಅಷ್ಟು ಪ್ರಮಾಣದಲ್ಲಿ ಮುಸ್ಲಿಂ ಜನಸಂಖ್ಯೆ ಇರುವಂತಹ ದೇಶ ಅದು. ಮಿತ್ರರೇ, ಇಲ್ಲಿ ಹೆಚ್ಚಾಗ್ತಿರುವಂತಹ ಜನಸಂಖ್ಯೆಯಿಂದ ನಿರುದ್ಯೋಗ ಸಮಸ್ಯೆಯೂ ಕೂಡ ಅದೇ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆ. ಬಾಂಗ್ಲಾಗೆ ಪ್ರಾಕೃತಿಕವಾಗಿಯೂ ಕೂಡ ಅನೇಕ ಸಮಸ್ಯೆಗಳಿದೆ. ಹಾಗೆ ನೋಡೋಕೋದ್ರೆ ಬಾಂಗ್ಲಾ ಅತ್ಯಂತ ಸಂಪದ್ಭರಿತವಾದಂತಹ ಕೃಷಿ ಭೂಮಿಯನ್ನು ಹೊಂದಿದೆ. ಅಲ್ಲಿ ಬೆಳೆ ಬೆಳೆಯುವಂತಹದ್ದು ತುಂಬ ಸುಲಭ, ಬಹಳ ಫಲವತ್ತಾದಂತಹ ಭೂಮಿಯನ್ನು ಹೊಂದಿರುವಂತಹ ಪ್ರದೇಶ ಕೂಡ ಹೌದು. ಆದರೆ ಮಿತ್ರರೇ, ಪ್ರಾಕೃತಿಕ ವಿಪತ್ತುಗಳಿದಾವಲ್ಲ, ಇದರ ಕಾರಣದಿಂದಾಗಿ ಅಲ್ಲಿ ಕೃಷಿಯನ್ನು ಮಾಡೋದಕ್ಕೆ ಜನರಿಗೆ ಸಾಧ್ಯ ಆಗ್ತಾ ಇಲ್ಲ. ನಿರಂತರವಾಗಿ ನೆರೆ ಹಾನಿ. ಯಾವಾಗ ನೋಡಿದ್ರೂ ಅಲ್ಲಿ ಮಳೆಗಾಲ ಆರಂಭ ಆಯಿತು ಅಂತಂದರೆ ನೆರೆ ಸಮಸ್ಯೆ, ಎಲ್ಲ ಪ್ರದೇಶ ಮುಳುಗೋಗುತ್ತೆ, ಕೃಷಿ ಭೂಮಿ ಹಾನಿಯಾಗುತ್ತೆ. ಇನ್ನೊಂದು ಕಡೆ ಸಮುದ್ರದ ಕೊರತ. ಸಮುದ್ರ ನಿರಂತರವಾಗಿ ಬಾಂಗ್ಲಾದೇಶವನ್ನು ಕೊರೆದು ತಿಂತಾ ಇದೆ. ಒಂದು ರಿಪೋರ್ಟ್ ಪ್ರಕಾರ 2050ರ ವೇಳೆಗೆ ಬಾಂಗ್ಲಾದೇಶದ ಒಟ್ಟು 17% ಭೂಮಿ ಸಮುದ್ರಕ್ಕೆ ಆಹುತಿಯಾಗೋಗ್ಬಿಡುತ್ತೆ. ಸಮುದ್ರ ಅಷ್ಟು ಜಾಗವನ್ನು ಬಂದು ನುಂಗಾಕತ್ತೆ. ಇದರಿಂದ ಏನಾಗುತ್ತೆ? 2 ಕೋಟಿಯಷ್ಟು ಜನ ನಿರಾಶ್ರಿತರಾಗ್ತಾರೆ. ಮಿತ್ರರೇ, ಬಾಂಗ್ಲಾದಲ್ಲಿ ನಿರಾಶ್ರಿತರಾದರು ಅಂತಂದರೆ ಭಾರತಕ್ಕೆ ನಿದ್ದೆ ಇರೋದಿಲ್ಲ. ಯಾಕೆ ಅಂತಂದರೆ ಅವರು ಹೇಗಾದರೂ ಮಾಡಿ ಭಾರತವನ್ನು ಪ್ರವೇಶ ಮಾಡ್ತಾರೆ. ಭಾರತದಲ್ಲಿ ಅವರಿಗೆ ಆಶ್ರಯ ಕೊಡುವಂತಹ ದೊಡ್ಡ ಜನ ಸಮುದಾಯ ಇದೆ. ಬಾಂಗ್ಲಾದವರು ಬಂದರು ಅಂತಂದರೆ ಅವರಿಗೆ ಆಶ್ರಯ ಕೊಡ್ತಾರೆ. ಅದು ಯಾಕೆ ಏನೋ ಮುಂದೆ ಹೇಳ್ತೀನಿ. ಹೀಗೆ ಪ್ರಾಕೃತಿಕವಾಗಿಯೂ ಕೂಡ ಬಾಂಗ್ಲಾಗೆ ದೊಡ್ಡ ಚಾಲೆಂಜ್ ಇದೆ. ಈ ಕಾರಣದಿಂದಾಗಿ ಮುಂದಿನ ಕೆಲ ವರ್ಷಗಳಲ್ಲಿ 2 ಕೋಟಿ ಜನ ನಿರಾಶ್ರಿತರಾಗಬಹುದು ಅಂತ ಅಂದಾಜಿಸಲಾಗಿದೆ.
ಇನ್ನೊಂದು ಕಡೆಯಲ್ಲಿ ನಿರಂತರವಾಗಿ ಅಲ್ಲಿ ನಿರುದ್ಯೋಗ ಹೆಚ್ಚಾಗ್ತಾ ಇದೆ. ಯಾಕೆಂದ್ರೆ 1971ರಲ್ಲಿ 6,83,00,000 ಜನ ಇದ್ರು, ಈಗ ಅದು 17,12,00,000ಕ್ಕೆ ಏರಿಕೆಯಾಗಿದೆ. ಇರುವಂತಹ ಭೂಮಿ ಅಷ್ಟೇ ಇದೆ, ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಬೇರೆ ಯಾವುದೇ ರೀತಿಯಲ್ಲಿ ಮೂಲ ಇಲ್ಲ. ದೊಡ್ಡ ದೊಡ್ಡ ಕಂಪನಿಗಳೇನು ಬಾಂಗ್ಲಾಗೆ ಬರ್ತಾ ಇಲ್ಲ. ಹೀಗಾಗಿ ಉದ್ಯೋಗವನ್ನು ಸೃಷ್ಟಿ ಮಾಡೋದಾದ್ರೂ ಹೇಗೆ? ಜನರಿಗೆ ಸಮಸ್ಯೆ ಆಗ್ತಾ ಇದೆ, ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಈ ಕಾರಣದಿಂದಾಗಿ ಮಿತ್ರರೇ, ಬಾಂಗ್ಲಾದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಆಯಿತು. 1971ರ ಯುದ್ಧದಲ್ಲಿ ಯಾರ್ಯಾರು ಭಾಗಿಯಾಗಿದ್ರೋ ಅವರ ಕುಟುಂಬಕ್ಕೆ 30% ಮೀಸಲಾತಿಯನ್ನು ಕೊಡಲಾಗ್ತಾ ಇತ್ತು ಸರ್ಕಾರಿ ಉದ್ಯೋಗದಲ್ಲಿ. ಇದನ್ನ ಬಾಂಗ್ಲಾದ ಪ್ರಧಾನಿ ಶೇಖ್ ಹಸೀನಾ 2018ರಲ್ಲಿ ರದ್ದು ಮಾಡಿಬಿಟ್ಟಿದ್ರು. ಹಾಗೆ ನೋಡೋಕೆ ಹೋದ್ರೆ ಈ ಶೇಖ್ ಹಸೀನಾ ಪ್ರತಿನಿಧಿಸುವಂತಹ ಅವಾಮಿ ಪಕ್ಷ ಏನಿದೆ, ಅವಾಮಿ ಲೀಗ್, ಈ ಪಕ್ಷದ ಸದಸ್ಯರಿಗೆ ಅತಿ ಹೆಚ್ಚು ಲಾಭ ಆಗ್ತಾ ಇತ್ತು ಈ ಮೀಸಲಾತಿಯಿಂದ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಶೇಖ್ ಮುಜೀಬುರ್ ರೆಹಮಾನ್ ಅವಾಮಿ ಲೀಗ್ನ ನಾಯಕ, ಅವರ ನೇತೃತ್ವದಲ್ಲೇ ಬಾಂಗ್ಲಾ ಸ್ವತಂತ್ರಗೊಂಡಿದ್ದು, ಬಾಂಗ್ಲಾ ಸಪರೇಟ್ ದೇಶ ಆಗಿದ್ದು. ಹೀಗಾಗಿ ಆ ಪಕ್ಷದ ಸದಸ್ಯರಿಗೆ ಈ ಮೀಸಲಾತಿಯಿಂದ ಅತಿ ಹೆಚ್ಚು ಲಾಭ ಆಗ್ತಾ ಇತ್ತು. ಈಗ ಶೇಖ್ ಹಸೀನಾ ಕೂಡ ಆ ಪಕ್ಷದ ನಾಯಕಿಯೇ ಆದರೂ ಕೂಡ ಅವರು 2018ರಲ್ಲಿ ನಮ್ಮ ಜನರಿಗೆ ಇದು ಒಳ್ಳೆಯದಲ್ಲ ಅಂತ ಹೇಳಿ ರದ್ದು ಮಾಡಿಬಿಟ್ಟಿದ್ರು. ಆದ್ರೆ ಈಗೇನಾಯ್ತು ಮಿತ್ರರೇ, ಈ ರದ್ದಾಗಿದ್ದರಿಂದ ಕೆಲವರು ಬೇಸರಗೊಂಡ್ರು. ಅವರು ಸುಪ್ರೀಂ ಕೋರ್ಟ್ ಮೊರೆ ಹೋದ್ರು. ಬಾಂಗ್ಲಾ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿತು, 30% ಮೀಸಲಾತಿ ಬೇಡ, 7% ಮೀಸಲಾತಿ ಕೊಡಿ ಅಂತ. ಮತ್ತೆ ಮೀಸಲಾತಿ ಮರುಸ್ಥಾಪನೆ ಆಗುವಂತಹ ಸ್ಥಿತಿ ನಿರ್ಮಾಣ ಆಯಿತು. ಇದರ ಹಿಂದೆ ಶೇಖ್ ಹಸೀನಾ ಇದ್ದಾರೆ. ಶೇಖ್ ಹಸೀನಾ ಹೇಳಿಯೇ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದು, ಸುಪ್ರೀಂ ಕೋರ್ಟ್ ಈ ರೀತಿಯಾಗಿ ತೀರ್ಪು ಕೊಟ್ಟಿದ್ದು ಅಂತೇಳಿ ಅಲ್ಲಿ ಹೋರಾಟ ಆರಂಭ ಆಗಿದ್ದು, ಈಗ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗಿ ಬಾಂಗ್ಲಾ ಪ್ರಕ್ಷುಬ್ಧ ಸ್ಥಿತಿಗೆ ತಲುಪಿದೆ. ಈವರೆಗೆ 151 ಜನ ಸತ್ತು ಹೋಗಿದ್ದಾರೆ. ಶಾಂತಿ ಕಾಪಾಡುವಂತಹದ್ದು ಬಹಳ ಕಷ್ಟ ಆಗಿದೆ. ಇದನ್ನೆಲ್ಲ ನಾನು ಯಾಕೆ ನಿಮಗೆ ವಿವರಿಸ್ತಾ ಇದ್ದೀನಿ ಅಂತಂದ್ರೆ, ಬಾಂಗ್ಲಾದಲ್ಲಿ ನಿರುದ್ಯೋಗ ಸಮಸ್ಯೆ ದಿನೇ ಹೆಚ್ಚಾಗ್ತಾ ಇದೆ. ಇದರ ನೇರ ಎಫೆಕ್ಟ್ ಆಗ್ತಾ ಇರುವಂತದ್ದು ಭಾರತದಲ್ಲಿ. ಯಾಕೆ ಗೊತ್ತಾ, 2004ರಲ್ಲಿ ಆಗಿನ UPA ಸರ್ಕಾರ ಹೊಸದಾಗಿ ಅಸ್ತಿತ್ವಕ್ಕೆ ಬಂದ ತಕ್ಷಣ ಅವರೊಂದು ಮಾಹಿತಿಯನ್ನು ನೀಡಿದ್ರು. ಈಗ ಭಾರತದಲ್ಲಿ 1,20,00,000 ಮಂದಿ ಅಕ್ರಮವಾಗಿ ಬಾಂಗ್ಲಾ ವಲಸಿಗರು ಬಂದು ನೆಲೆಸಿದ್ದಾರೆ. ಇವರು ಹೆಚ್ಚಾಗಿ ಪಶ್ಚಿಮ ಬಂಗಾಳದಲ್ಲಿದ್ದಾರೆ, ಅಸ್ಸಾಂನಲ್ಲಿದ್ದಾರೆ. ಉಳಿದಂತೆ ತ್ರಿಪುರಾ, ಮೇಘಾಲಯ, ಮಿಜೋರಾಂನಲ್ಲೂ ಕೂಡ ಸ್ವಲ್ಪ ಸಂಖ್ಯೆಯಲ್ಲಿದ್ದಾರೆ. ಅದರ ಹೊರತಾಗಿಯೂ ಕೂಡ ಒಡಿಶಾ ಇರಬಹುದು, ಕರ್ನಾಟಕ ಇರಬಹುದು, ತಮಿಳುನಾಡು ಇರಬಹುದು, ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಬಾಂಗ್ಲಾ ಅಕ್ರಮ ವಲಸಿಗರಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ 3-4 ಲಕ್ಷ ಜನ ಇದ್ದಾರೆ. ಇದು ಗೊತ್ತಿರುವಂತಹ ಫ್ಯಾಕ್ಟು. 2004ರಲ್ಲಿ UPA ಸರ್ಕಾರ ಹೇಳುತ್ತೆ, ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರನೇ ಮಾಹಿತಿ ಕೊಡುತ್ತೆ, ದೇಶದಲ್ಲಿ 1,20,00,000 ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ ಅಂತ. ಮಿತ್ರರೇ, ಏನು ಸಣ್ಣ ಸಂಖ್ಯೆನಾ? 1200 ಜನನ ಅಲ್ಲ, 1,20,00,000 ಜನ. ಇದಾದ ಬಳಿಕ 2016ರಲ್ಲಿ NDA ಸರ್ಕಾರ ಅಂದ್ರೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮಾಹಿತಿ ನೀಡುತ್ತೆ, UPA ಸರ್ಕಾರ ಹೇಳಿದ್ರಲ್ಲಿ ಸತ್ಯ ಇಲ್ಲ, ಈಗಿರುವಂತಹದ್ದು 2 ಕೋಟಿ ಅಕ್ರಮ ಬಾಂಗ್ಲಾ ವಲಸಿಗರು, ಅಷ್ಟು ಪ್ರಮಾಣದಲ್ಲಿ ಬಾಂಗ್ಲಾ ವಲಸಿಗರು ಈ ದೇಶದೊಳಗಿದ್ದಾರೆ ಅಂತೇಳಿ ಆಗ ಸಚಿವರಾಗಿದ್ದಂತಹ ಕಿರಣ್ ರಿಜಿಜು ಸಂಸತ್ನಲ್ಲೇ ಮಾಹಿತಿ ಕೊಡ್ತಾರೆ. ಮಿತ್ರರೇ, 2 ಕೋಟಿ ಅಕ್ರಮ ಬಾಂಗ್ಲಾ ವಲಸಿಗರು, ಇದು ಕೇಂದ್ರ ಸರ್ಕಾರಕ್ಕೆ ಸಿಕ್ಕಂತಹ ಮಾಹಿತಿ. ಅದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹತ್ತತ್ರ 2.5-3 ಕೋಟಿಯಷ್ಟು ಅಕ್ರಮವಾಗಿ ಬಾಂಗ್ಲಾ ವಲಸಿಗರು ದೇಶಕ್ಕೆ ಬಂದು ನೆಲೆಸಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಇದರಿಂದ ಏನಾಗುತ್ತೆ ಸಮಸ್ಯೆ? ಮುಖ್ಯವಾಗಿ ಪಶ್ಚಿಮ ಬಂಗಾಳ ಇದರ ನೇರ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಇದೆ. ಅವರು ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ಬಾಂಗ್ಲಾದಲ್ಲಿ ಸಮಸ್ಯೆ ಆಗ್ತಿದ್ದಂತೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ. ಏನು ಹೇಳಿದ್ರು ಅವರು? ಒಂದು ವೇಳೆ ಬಾಂಗ್ಲಾದಲ್ಲಿ ನಿರಾಶ್ರಿತರಾದ್ರೆ ಅವರಿಗೆ ಆಶ್ರಯ ಕೊಡೋದಕ್ಕೆ ನಾವು ಸಿದ್ಧ ಇದ್ದೀವಿ. ಬಂಗಾಳದ ನೆಲದಲ್ಲಿ ಬಾಂಗ್ಲಾ ನಿರಾಶ್ರಿತರಿಗೆ ನಾವು ಆಶ್ರಯ ಕೊಡ್ತೀವಿ ಅಂತ ಹೇಳಿ ಮಮತಾ ಬ್ಯಾನರ್ಜಿ ಘೋಷಣೆ ಮಾಡಿದ್ರು. ಇದರ ಹಿಂದಿನ ಉದ್ದೇಶ ಏನು? ಪಶ್ಚಿಮ ಬಂಗಾಳದಲ್ಲಿರುವಂತಹ ಮುಸ್ಲಿಮರು ಸಂತುಷ್ಟಿಗೊಳ್ತಾರೆ, ಅವರನ್ನು ಖುಷಿಪಡಿಸಿದಂತಾಗತ್ತೆ. ಯಾಕಂದ್ರೆ ನಮ್ಮ ಸಮುದಾಯದವರಿಗೆ ಮಮತಾ ಬ್ಯಾನರ್ಜಿ ಆಶ್ರಯ ಕೊಡ್ತಾರೆ ಅಂತ. ಹಾಗೂ ಒಂದು ವೇಳೆ ಅವಕಾಶ ಸಿಕ್ಕಿ ಆಶ್ರಯವನ್ನು ಕೊಟ್ಟಿದ್ದೆ ಆದ್ರೆ ಅವ್ರು ಯಾರಿಗೆ ವೋಟ್ ಹಾಕ್ತಾರೆ? ಮಮತಾ ಬ್ಯಾನರ್ಜಿಗೆ ವೋಟ್ ಹಾಕ್ತಾರೆ. ನನ್ನ ವೋಟ್ ಬ್ಯಾಂಕ್ ಇನ್ನೂ ವೃದ್ಧಿ ಆಗುತ್ತೆ. ಇದು ಮಮತಾ ಬ್ಯಾನರ್ಜಿ ಅವರ ಇನ್ನೊಂದು ಉದ್ದೇಶ. ಆದ್ರೆ ಮಿತ್ರರೇ, ಈ ಬಾಂಗ್ಲಾದ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಬೇಕಾಗಿರೋದು ಯಾರು? ಕೇಂದ್ರ ಸರ್ಕಾರ. ಯಾಕೆಂದ್ರೆ ಆಶ್ರಯ ಕೊಡಬೇಕಾ ಬೇಡವಾ ಅನ್ನುವಂಥದ್ದನ್ನು ನಿರ್ಧಾರ ಮಾಡುವಂತಹ ಕೆಪಾಸಿಟಿ ಇರೋದು ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಅದು ಅವರ ಪರಮಾಧಿಕಾರ. ಮಿತ್ರರೇ, ಕೇಂದ್ರ ಸರ್ಕಾರ ಅದರ ಪರವಾಗಂತೂ ಇಲ್ಲ. ಬಾಂಗ್ಲಾದ ನಿರಾಶ್ರಿತರಿಗೆ ನಾವು ಆಶ್ರಯ ಕೊಡ್ತೀವಿ ಅಂತ ಹೇಳುವಂತಹ ಮೂರ್ಖತನವನ್ನ ನರೇಂದ್ರ ಮೋದಿ ಸರ್ಕಾರ ಮಾಡೋದಿಲ್ಲ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಅಕ್ರಮವಾಗಿ ವಲಸೆ ಬರ್ತಾ ಇದಾರಲ್ಲ, ಇವರ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ನೀವು ಯೋಚನೆ ಮಾಡಿ, ಪಶ್ಚಿಮ ಬಂಗಾಳದಲ್ಲಿ ಪ್ರತಿ ಚುನಾವಣೆಯನ್ನು ಗಮನಿಸಿ, ಅಲ್ಲಿ ಆಡಳಿತ ವಿರೋಧಿ ಅಲೆ ಎದ್ದು ಕಾಣ್ತಾ ಇರುತ್ತೆ. ಜನ ಬಹಳ ವಿರೋಧಿಸ್ತಾ ಇರ್ತಾರೆ. ಆದರೆ ಚುನಾವಣೆಯನ್ನು ಮಮತಾ ಬ್ಯಾನರ್ಜಿ ಗೆಲ್ತಾರೆ. ಈ ಅಕ್ರಮ ವಲಸಿಗರಿದಾರಲ್ಲ, ಇವರು ದೊಡ್ಡ ಪ್ರಮಾಣದಲ್ಲಿ ಮತ ಬ್ಯಾಂಕ್ ಆಗ್ತಾ ಇದ್ದಾರೆ. ಇತ್ತೀಚೆಗೆ ಹಿಮಂತ್ ಬಿಸ್ವಾ ಸರ್ಮಾ ಒಂದು ಮಾಹಿತಿ ನೀಡಿದ್ರು. ಅಸ್ಸಾಂನಲ್ಲಿ ನಮಗೆ ದೊಡ್ಡ ಸಮಸ್ಯೆ ಆಗಿ ಹೋಗ್ಬಿಟ್ಟಿದೆ. ಇಲ್ಲಿ ಮುಸ್ಲಿಮರ ಪ್ರಮಾಣ 40%ಗೆ ಏರಿಕೆಯಾಗಿದೆ. ಸ್ವತಂತ್ರ ಬಂದಾಗ 12% ಇದ್ರು, ಈಗ 40%ಗೆ ತಲುಪಿದ್ದಾರೆ ಅಂತ. ಮಿತ್ರರೇ, ಇವ್ರು ಯಾರು ಕೂಡ ನಮ್ಮ ದೇಶದ ಮುಸ್ಲಿಮರಲ್ಲ. ಭಾರತದಲ್ಲೇ ಇದ್ದು ಭಾರತದಲ್ಲೇ ಜನಸಂಖ್ಯೆ ಅಭಿವೃದ್ಧಿಯಾಗಿ 40%ಗೆ ಹೋಗಿರೋದಲ್ಲ. ಅಕ್ರಮವಾಗಿ ವಲಸಿಗರು ಬರ್ತಾ ಇದ್ದಾರೆ, ಬೇರೆ ದೇಶದಿಂದ ಬರ್ತಾ ಇದ್ದಾರೆ. ಇವರಿಂದ ಸಮಸ್ಯೆ ಏನು? ನಮ್ಮ ದೇಶದ ಜನರಿಗೆ ಸಿಗಬೇಕಾದಂತಹ ಉದ್ಯೋಗವನ್ನ ಅವರು ಕಿತ್ತುಕೊಳ್ತಾರೆ. ಜೊತೆಗೆ ನಮ್ಮ ಡೆಮೋಗ್ರಫಿ ಬದಲಾಗ್ತಾ ಇದೆ. ನಮ್ಮಲ್ಲಿ ಹಿಂದೂಗಳು ಮೆಜಾರಿಟಿ ಇರ್ತಾರೆ. ಹಿಂದೂಗಳಿಗೆ ನಮ್ಮ ದೇಶದ ರಾಜಕೀಯವನ್ನು ನಿರ್ಧರಿಸುವಂತಹ ತಾಕತ್ತಿರುತ್ತೆ.
ಹೀಗೆ ಅಕ್ರಮವಾಗಿ ವಲಸೆ ಬಂದು ಯಾರು ಮುಸ್ಲಿಂ ತುಷ್ಟೀಕರಣ ಮಾಡ್ತಾರೋ ಅವ್ರಿಗೆ ಓಟ್ ಹಾಕ್ತಾರೆ, ಅವರು ಚುನಾವಣೆಯನ್ನು ಗೆಲ್ತಾರೆ. ಅಂಥವ್ರು ಭಾರತದ ಒಕ್ಕೂಟ ವ್ಯವಸ್ಥೆಯನ್ನು ಗಟ್ಟಿಗೊಳಿಸ್ತಾರ? ಖಂಡಿತವಾಗ್ಲೂ ಅಲ್ಲ. ತನಗೆ ಓಟ್ ಹಾಕಿದಂಥವರನ್ನು ಖುಷಿಪಡಿಸೋದಕ್ಕೋಸ್ಕರವಾಗಿ ಅವರ ಪರವಾಗಿ ನಿರ್ಧಾರ ಕೈಗೊಳ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಆಗ್ತಿರುವಂತಹದ್ದು ಇದೆ. ಮುಸ್ಲಿಂ ತುಷ್ಟೀಕರಣ ಎಲ್ಲೇ ಮೀರಿ ಹೋಗ್ಬಿಟ್ಟಿದೆ. ಮಿತ್ರರೇ, ನಿಮಗೆ ಇದೆಲ್ಲ ಆಗ್ತಿದ್ದ ಹಾಗೆ ಒಂದು ಪ್ರಶ್ನೆ ಬರಬಹುದು. ಬಾಂಗ್ಲಾದ ಮುಸ್ಲಿಮರು ಅಕ್ರಮವಾಗಿ ವಲಸೆ ಬಂದು ಭಾರತದಲ್ಲಿ ವೋಟಿಂಗ್ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ. ಸಾಧ್ಯ ಆಗ್ತಾ ಇದೆ. ಇದೇ ಈ ದೇಶದ ದೌರ್ಭಾಗ್ಯ. ಅಕ್ರಮವಾಗಿ ಅವರನ್ನು ಮತದಾನ ಪ್ರಕ್ರಿಯೆಗೆ ಸೇರಿಸಿಕೊಳ್ಳಲಾಗ್ತಾ ಇದೆ. ಅವರಿಗೆ ವೋಟರ್ ID ಸಿಗುತ್ತೆ, ಆಧಾರ್ ಕಾರ್ಡ್ ಸಿಗುತ್ತೆ, ಈಸಿಯಾಗಿ ಇದೆಲ್ಲದೂ ಕೂಡ ಅವರಿಗೆ ಆಕ್ಸೆಸ್ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಸ್ಥಳೀಯ ಆಡಳಿತ ಅದಕ್ಕೆ ಕೈ ಜೋಡಿಸ್ತಾ ಇದೆ. ಅವರ ಸಣ್ಣ ಲಾಭಕ್ಕೋಸ್ಕರವಾಗಿ ಇದೆಲ್ಲ ನಡೀತಾ ಇದೆ. ಹೀಗಾಗಿ ಮಿತ್ರರೇ, ಬಾಂಗ್ಲಾದಲ್ಲಿ ಈಗ ಕಿಚ್ಚು ಹತ್ತಿಕೊಂಡಿದೆ. ಇದು ಭಾರತಕ್ಕೇನು ಆಗೋದಿಲ್ಲ ಅಂತ ಹೇಳುವಂತಹ ಸ್ಥಿತಿಯಲ್ಲಿ ಭಾರತ ಇಲ್ಲ. ಕೇಂದ್ರ ಸರ್ಕಾರ ಬಹಳ ಗಟ್ಟಿಯಾದಂತಹ ನಿರ್ಧಾರ ಮಾಡಬೇಕಾಗಿದೆ. ಬಾಂಗ್ಲಾ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಹೊಸದಾದಂತಹ ಒಂದು ಯೋಜನೆಯನ್ನು ರೂಪಿಸಬೇಕಾಗಿದೆ. ಈ ಹಿಂದೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಒಂದು ಪ್ರಯತ್ನ ಮಾಡಿತ್ತು. ಈ ಬಾಂಗ್ಲಾ ಮತ್ತು ಭಾರತದ ಗಡಿ ಹಂಚಿಕೊಂಡಿರುವಂತಹ ಪ್ರದೇಶ ಏನಿತ್ತು, ಇದು ಬಹಳ ಅವೈಜ್ಞಾನಿಕವಾಗಿತ್ತು. ಕೆಲ ಬಾಂಗ್ಲಾದ ಪ್ರದೇಶಗಳು ಭಾರತದ ಒಳಗಿದ್ವು, ಬಾಂಗ್ಲಾದ ಗ್ರಾಮಗಳು ಭಾರತದ ಗ್ರಾಮಗಳು ಬಾಂಗ್ಲಾದೇಶದ ಒಳಗಿದ್ವು. ಹೀಗಾಗಿ ಎರಡೂ ದೇಶದಲ್ಲಿ ಸಮಸ್ಯೆ ಮತ್ತಷ್ಟು ಉಲ್ಬಣಿಸ್ತಾ ಇತ್ತು. ಯಾರು ಯಾವ ಕಡೆಗಿದ್ದಾರೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಹೀಗಾಗಿ ಭಾರತದೊಳಗಿದ್ದಂತಹ ಬಾಂಗ್ಲಾದೇಶದ ಗ್ರಾಮಗಳನ್ನು ನಮ್ಮ ದೇಶಕ್ಕೆ ಸೇರಿಸಿಕೊಳ್ಳಲಾಯಿತು. ನಮ್ಮ ದೇಶದ ಗ್ರಾಮಗಳೇನು ಬಾಂಗ್ಲಾಗೆ ಸೇರಿದ್ವು ಅದನ್ನು ಬಾಂಗ್ಲಾಗೆ ಬಿಟ್ಟು ಕೊಡಲಾಯಿತು. ಸರಿಯಾಗಿ ಒಂದು ಬಾರ್ಡರ್ನ ರಚಿಸುವಂತಹ ಕೆಲಸ ನರೇಂದ್ರ ಮೋದಿ ಸರ್ಕಾರ ಮಾಡಿತ್ತು. ಆದರೆ ಅದರ ಆಚೆಗೂ ಕೂಡ ಕ್ರಮ ಕೈಗೊಳ್ಳಬೇಕಾದಂತಹ ಅನಿವಾರ್ಯತೆ ಇದೆ. ಬಾಂಗ್ಲಾ ಮತ್ತು ಭಾರತದ ನಡುವೆ ಒಂದು ದೊಡ್ಡದಾದಂತಹ ಗಡಿ ನಿರ್ಮಾಣ ಆಗಬೇಕು. ಒಂದು ಬೇಲಿ ಇರಬೇಕಲ್ಲಿ. ಸುಮ್ಮನೆ ಭಾರತದೊಳಗೆ ಪ್ರವೇಶಿಸುವಂತಹ ಸ್ಥಿತಿ ಇರಬಾರ್ದು. ಈಗ ಅಣ್ಣ ತಮ್ಮನ ಜಮೀನು ಅಂತಂದರೆ ಒಂದು ಬೇಲಿ ಹಾಕ್ಕೊಂಡಿರ್ತಾರೆ. ಇನ್ನು ದೇಶ ಅಂತಂದ ಮೇಲೆ ಅಲ್ಲಿ ಒಂದು ವ್ಯವಸ್ಥಿತವಾದಂತಹ ಬಾರ್ಡರ್ ಇರಬೇಕಾ ಬೇಡವಾ? ಅದನ್ನು ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳನ್ನು ಕೈಗೆತ್ತಿಕೊಳ್ತಾ ಇದೆ. ಆದರೆ ಇದು ತುರ್ತಾಗಬೇಕು. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಬಾರ್ದು. ಬರೋರೆಲ್ಲ ಬಂದಾದ್ಮೇಲೆ ನಾವು ಬೇಲಿ ಕಟ್ಕೊಂಡ್ರೆ, ಎಲ್ಲ ದೋಚ್ಕೊಂಡು ಹೋದ್ಮೇಲೆ ಕೋಟೆ ಬಾಗಿಲು ಹಾಕಿದ್ರೆ ಏನು ಪ್ರಯೋಜನ ಆಗುತ್ತೆ? ಅದಕ್ಕೆ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಬಹಳ ತುರ್ತಾಗಿ ಕ್ರಮ ಕೈಗೊಳ್ಳಬೇಕಾದಂತಹ ಅನಿವಾರ್ಯತೆ ಇದೆ. ಮಿತ್ರರೇ, ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ಹೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.